ವಸ್ತುಗಳನ್ನು ತೆಗೆದುಕೊಂಡು ದಾಳಿ ಮಾಡುತ್ತೆ. ಕ್ಷಿಪಣಿ ದಾಳಿಗೆ 4 ಮಕ್ಕಳು ಬಲಿ. ರಣರಂಗದಲ್ಲಿ ಪುಟ್ಟ ಮಕ್ಕಳ ಮೃತದೇಹಗಳು. ಲೆಬನಾನ್ ಮೇಲೆ ಇಸ್ರೇಲ್ನಿಂದ ಡ್ರೋನ್ ಸುರಿಮಳೆ ಆಗ್ತಾ ಇದೆ. 2 ಪ್ರತ್ಯೇಕ ದಾಳಿಯಲ್ಲಿ 14 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಸಿಡಾನ್ ಮತ್ತು ಅಲ್ ಕತ್ರಾನಿ ಪಟ್ಟಣದ ಮೇಲೆ ದಾಳಿ ನಡೀತಾ ಇದೆ. ಮತ್ತೊಂದೆಡೆ ಇಸ್ಫಹಾನ್ ನಲ್ಲಿದ್ದ ಕಾರ್ಖಾನೆ ಉಡಿಸಾಗಿದೆ. ಕ್ಷಿಪಣಿ ದಾಳಿಗೆ 15ಕ್ಕೂ ಹೆಚ್ಚು ಜನರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ರಣಭೀಕರ ದಾಳಿಯಲ್ಲಿ 25 ಜನರಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಇರಾನ್ನ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಧ್ವಂಸ ಆಗಿದೆ. ಪಶ್ಚಿಮ ಟೆಹರಾನ್ನಲ್ಲಿರುವಂತಹ ಬಾಹ್ಯಾಕಾಶ ಕೇಂದ್ರ ಛಿದ್ರವಾಗಿದೆ. ಇಲ್ಲಿ ಉಪಗ್ರಹ ಮತ್ತು ಗುಪ್ತಚರ ಮ್ಯಾಪಿಂಗ್ ಸಂಶೋಧನಾ ಸಂಸ್ಥೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ನಿಂದ ಜಂಟಿ ದಾಳಿ ನಡೀತಾ ಇದೆ. ಕ್ಷಿಪಣಿ ದಾಳಿಗೆ 4 ಮಕ್ಕಳು ಸೇರಿ 14 ಮಂದಿ ಬಲಿಯಾಗಿದ್ದಾರೆ. ರಣರಂಗದಲ್ಲಿ ಪುಟ್ಟ ಮಕ್ಕಳ ಮೃತದೇಹಗಳು. ಲೆಬನಾನ್ ಮೇಲೆ ಇಸ್ರೇಲ್ನಿಂದ ಡ್ರೋನ್ ಸುರಿಮಳೆ ಆಗ್ತಾ ಇದೆ. 2 ಪ್ರತ್ಯೇಕ ದಾಳಿಯಲ್ಲಿ 14 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಸಿಡಾನ್ ಮತ್ತು ಅಲ್ ಕತ್ರಾನಿ ಪಟ್ಟಣದ ಮೇಲೂ ಸಹಿತ ದಾಳಿ ನಡೆಸ್ತಾ ಇದೆ ನೋಡಿ. ಮತ್ತೊಂದೆಡೆ ಇಸ್ಫಹಾನ್ನಲ್ಲಿದ್ದಂಥ ಕಾರ್ಖಾನೆಯನ್ನ ಉಡಿಸ್ ಮಾಡ್ತಾ ಇದ್ದಾರೆ. ಕ್ಷಿಪಣಿ ದಾಳಿಗೆ 15ಕ್ಕೂ ಹೆಚ್ಚು ಜನ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಇನ್ಫಾರ್ಮೇಶನ್ ಇದೆ. ರಣಭೀಕರ ದಾಳಿಯಲ್ಲಿ 25 ಜನರಿಗೆ ಗಂಭೀರ ಗಾಯಗಳಾಗಿದೆ. ಇರಾನ್ನ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಧ್ವಂಸ ಆಗಿದೆ. ಇಲ್ಲಿ ಪಶ್ಚಿಮ ಟೆಹರಾನ್ನಲ್ಲಿರುವ ಬಾಹ್ಯಾಕಾಶ ಕೇಂದ್ರ ಛಿದ್ರವಾಗಿದೆ. ಉಪಗ್ರಹ ಮತ್ತು ಗುಪ್ತಚರ ಮ್ಯಾಪಿಂಗ್ ಸಂಶೋಧನಾ ಸಂಸ್ಥೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ನಿಂದ ಜಂಟಿ ದಾಳಿ. ನೋಡಿ, ಇದೀಗ ಇಸ್ರೇಲ್ ಮತ್ತು ಅಮೆರಿಕದಿಂದ ಏನು ಜಂಟಿ ದಾಳಿ ನಡೀತಾ ಇದೆ ಅಲ್ವಾ, ಈ ಜಂಟಿ ದಾಳಿಯಲ್ಲಿ ಲೆಬನಾನ್ ಮೇಲೆ ಕೂಡ ಇಸ್ರೇಲ್ನಿಂದ ಡ್ರೋನ್ನ ಸುರಿಮಳೆ ಆಗ್ತಾ ಇದೆ ಅಂತ. ಲೆಬನಾನ್ ಅನ್ನುವಂಥದ್ದು ಒಂದು ಚಿಕ್ಕ ರಾಷ್ಟ್ರ, ಒಂದು ಚಿಕ್ಕ ದೇಶ. ಆ ದೇಶವನ್ನು ಕಂಪ್ಲೀಟ್ ಆಗಿ ಖಾಲಿ ಮಾಡಿಬಿಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈಗ ಇಸ್ರೇಲ್ ಅದ್ರ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ. ಅಲ್ಲಿ 14ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ಅನ್ನುವಂಥ ಇನ್ಫಾರ್ಮೇಷನ್ನು. ಇನ್ನು 25 ಜನರು ಅಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂಥ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಇನ್ನು ರಣರಂಗದಲ್ಲಿ ನೋಡಿದಾಗ ಚಿಕ್ಕ ಪುಟ್ಟ ಮಕ್ಕಳ ಮೃತದೇಹಗಳು ಕೂಡ ಸಿಗ್ತಾ ಇದೆ ಅಂತ. ಅಂದರೆ ಯುದ್ಧದಲ್ಲಿ ಅಷ್ಟು ಭೀಕರತೆಯನ್ನು ಪಡ್ಕೊಳ್ತಾ ಇದೆ. ಅಂದರೆ ಯಾರೇ ಆಗಲಿ ಒಟ್ಟಿನಲ್ಲಿ ಯುದ್ಧ ಆಡಬೇಕು, ಅಲ್ಲಿ ನಾವು ಗೆಲ್ಲಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇದೀಗ 3 ದೇಶಗಳು ಅಲ್ಲಿ ಯುದ್ಧವನ್ನು ಸಾರ್ತಾ ಇರುವಂಥದ್ದು. ಇತ್ತ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನು ನಡೆಸ್ತಾ ಇದ್ರೆ, ಅತ್ತ ಇರಾನ್ ಸಹಿತ ಗೆಲ್ತೀವ ಸೋಲ್ತೀವ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ದಾಳಿಯನ್ನು ಮುಂದುವರಿಸಿರುವಂಥದ್ದು. ಸೊ ಹಾಗಾಗಿ ಲೆಬನಾನ್ ಮೇಲೆ ಇಸ್ರೇಲ್ನಿಂದ ಡ್ರೋನ್ಗಳ ದಾಳಿ ಆಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಬೃಹತ್ ಒಂದು ಕಾರ್ಖಾನೆಗಳನ್ನು ಸಹಿತ ಅಲ್ಲಿ ಉಡಿಸ್ ಮಾಡ್ತಾ ಇರುವಂಥದ್ದು. ಸಿಡಾನ್ ಮತ್ತು ಅಲ್ ಕತ್ರಾನಿ ಪಟ್ಟಣದ ಮೇಲೆ ಸಹಿತ ದಾಳಿ ಆಗ್ತಾ ಇದೆ. ಮತ್ತೊಂದೆಡೆ ಇಸ್ಫಹಾನ್ನಲ್ಲಿದ್ದಂಥ ಕಾರ್ಖಾನೆಯನ್ನು ಉಡಿಸ್ ಮಾಡಲಾಗ್ತಾ ಇದೆ ಅಂತೆ. ಈ ತೈಲ ಒಂದು ಘಟಕಗಳನ್ನು ಅಲ್ಲಿ ಟಾರ್ಗೆಟ್ ಮಾಡಿಟ್ಕೊಂಡು ದಾಳಿಯನ್ನು ನಡೆಸ್ತಾ ಇರುವಂಥದ್ದು ಇಸ್ರೇಲ್ ಮತ್ತು ಅಮೆರಿಕ. ಇನ್ನು ಮತ್ತೊಂದು ಕಡೆ ಇರಾನ್ನಲ್ಲಿ ಇದೀಗ ನೋಡಿ ಸಾಕಷ್ಟು ಮಟ್ಟಿಗೆ ಆರ್ಥಿಕವಾಗಿ ತುಂಬ ಕುಗ್ಗಿ ಹೋಗ್ಬಿಟ್ಟಿದೆ ಈಗ ಸದ್ಯದ ಮಟ್ಟಿಗೆ ಇರಾನ್. ಯಾಕಂದರೆ ಅಲ್ಲಿರುವಂಥ ತೈಲ ಟ್ಯಾಂಕರ್ಗಳ ಮೇಲೆ ಆಗ್ತಾ ಇರುವಂತಹ ಅಟ್ಯಾಕ್ ಆಗಿರ್ಬೋದು. ಸೊ ಹಾಗಾಗಿ ಇರಾನ್ಗೆ ಮೂಲವಾಗಿ ಹಣದ ಒಂದು ಮೂಲ ಎಲ್ಲಿ ಅಂತ ನೋಡಿದ್ರೆ ತೈಲ ಟ್ಯಾಂಕರ್ಗಳ ಮೇಲೆ. ಬಟ್ ಈ ತೈಲ ಟ್ಯಾಂಕರ್ಗಳನ್ನು ಅಲ್ಲಿ ಟಾರ್ಗೆಟ್ ಮಾಡಿಕೊಂಡು ಹೊಡಿತಾ ಇರುವಂಥದ್ದು. ಸೊ ಹಾಗಾಗಿ ಇರಾನ್ ಮೇಲೆ ಸತತವಾಗಿ ದಾಳಿಯನ್ನು ನಡೆಸ್ತಾ ಇದೆ. ಇನ್ನು ಯಾವ ಮಟ್ಟಿಗೆ ಯಾವ ತಾರಕಕ್ಕೆ ಹೋಗಿ ಮುಟ್ಟುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಇಲ್ಲಿ 3ನೇ ಮಹಾಯುದ್ಧ ನಡಿಬೋದು ಅನ್ನುವಂಥ ನಿಟ್ಟಿನಲ್ಲಿ ಯುದ್ಧ ಸಾಗ್ತಾ ಇದೆ.